ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ 3 ಡಿಜಿಟ್ ಮತ್ತು 4 ಡಿಜಿಟ್ ನಂಬರ್ನ ಯಾವ ರೀತಿ ಡಿವೈಡ್ ಮಾಡ್ಬೋದು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಆಲ್ರೆಡಿ ಹೇಳ್ದಂಗೆ ನೀವು ಆಲ್ರೆಡಿ ಡಿವಿಷನ್ ಏನಾದ್ರು ಮಾಸ್ಟರ್ ಪೀಸ್ ಆಗಿದ್ರೆ ಕ್ವಶನ್ ಬರ್ಕೊಳ್ಳಿ, ಆಯ್ತಾ? ಕ್ವಶನ್ ಬರ್ಕೊಂಡು ವಿಡಿಯೋನ ಪಾಸ್ ಮಾಡಿ, ವಿಡಿಯೋನ ಪಾಸ್ ಮಾಡಿಬಿಟ್ಟು ವರ್ಕ್ಶೀಟಲ್ಲಿ ಸಾಲ್ವ್ ಮಾಡಿ. ವರ್ಕ್ಶೀಟಲ್ಲಿ ಸಾಲ್ವ್ ಮಾಡಾದ್ಮೇಲೆ ಆನ್ಸರ್ ಬರುತ್ತೆ, ಆನ್ಸರ್ನ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಅದಾದ್ಮೇಲೆ ಆನ್ಸರ್ನ ವೆರಿಫೈ ಮಾಡಬೇಕು ಅಂದರೆ ವಿಡಿಯೋನ ರನ್ ಮಾಡಿ, ವಿಡಿಯೋನ ರನ್ ಮಾಡಿಬಿಟ್ಟು ಆನ್ಸರ್ನ ವೆರಿಫೈ ಮಾಡಿ, ಆಯ್ತಾ? ಇದೇ ರೀತಿ 20 ಕ್ವಶನ್ ಸಾಲ್ವ್ ಮಾಡಿ, ಆಯ್ತಾ? ಫೈನಲ್ ಆಗಿ ಏನು ಮಾಡಿ, 20 ಕ್ವಶನ್ಗೆ ಎಷ್ಟು ಕರೆಕ್ಟ್ ಮಾಡಿದಿರ ಅನ್ನೋದನ್ನ ಕಾಮೆಂಟ್ ಬಾಕ್ಸಲ್ಲಿ ತಪ್ಪಂತೆ ಮೆನ್ಷನ್ ಮಾಡಿ, ಆಯ್ತಾ? ಇದೊಂದು ರೀತಿ ಸೆಲ್ಫ್ ಎವಾಲ್ಯೂಷನ್ ಇದ್ದಂಗೆ. ಸೆಲ್ಫ್ ಎವಾಲ್ಯೂಷನ್ ಅಂದರೆ ನಿಮ್ಮನ್ನ ನೀವೇ ಎವಾಲ್ಯೂಯೇಟ್ ಮಾಡ್ಕೊಳ್ತೀರಾ, ಅಂದರೆ ಇದಕ್ಕೆ ಟೀಚರ್ ಅವಶ್ಯಕತೆನೇ ಇಲ್ಲ. ಈ ರೀತಿ ಪ್ರೊಸೀಜರ್ ಫಾಲೋ ಮಾಡೋದ್ರಿಂದ ನೀವು ಕೋಚಿಂಗ್ ಸೆಂಟರ್ ಮೇಲೆ ಅಥವಾ ಇನ್ಯಾರ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ, ಆಯ್ತಾ? ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬಹುದು, ಆಯ್ತಾ? ಸೊ ಅದಕ್ಕೋಸ್ಕರ ಈ ಪ್ರೊಸೀಜರ್ನ ಫಾಲೋ ಮಾಡಿ, ಆಯ್ತಾ? ಫಸ್ಟ್ ಕ್ವಶನ್ ನೋಡಿ, 218 4 ಇಂದ ಡಿವೈಡ್ ಮಾಡ್ಬೇಕಂತೆ. 218 4 ಇಂದ ಡಿವೈಡ್ ಮಾಡ್ಬೇಕಂತೆ. ಸಾಮಾನ್ಯವಾಗಿ ನಾವು ಈ ಪ್ರೊಸೀಜರ್ನ ಫಾಲೋ ಮಾಡ್ತೀವಿ. 280 ಹಿಂಗೆ ಬರ್ಕೋತೀವಿ, ಆಯ್ತಾ? ಬರ್ಕೊಂಡು ಏನು ಮಾಡ್ತೀವಿ, 2 ನೋಡಿ, 2 4ಗಿಂತ ಚಿಕ್ಕ ಇದೆ. ಚಿಕ್ಕ ಇದ್ರೆ ಏನು ಮಾಡಬೇಕು, 2 ನಂಬರ್ ತಗೋಬೇಕು. 2 4ಗಿಂತ ಚಿಕ್ಕ ಇದ್ರೆ 2 ನಂಬರ್ ತಗೊಳ್ಳಿ. ನಮಗೆಲ್ಲ ಗೊತ್ತಿದೆ 4 7s 28 ಅಂತ. 4 7s 28, 0 0. 28ಅಲ್ಲಿ 28ನ ಮೈನಸ್ ಮಾಡಿದ್ರೆ 0 0 ಬಂತು, ಆಯ್ತಾ? ನೆಕ್ಸ್ಟ್ ಇಲ್ಲೊಂದು 0 ಉಳ್ಕೊಬಿಟ್ಟೈತೆ. ಇಲ್ಲೊಂದು 0 ಉಳ್ಕೊಬಿಟ್ರೆ ಏನು ಮಾಡಿ ಅಂದರೆ 0ನ ತೆಗೆದು ಇಲ್ಲಿಡಿ, ಇಲ್ಲೊಂದಿಡಿ ಮತ್ತೆ ಇಲ್ಲೊಂದಿಡಿ. ಇಷ್ಟೇ ಫೈನಲ್ ಆನ್ಸರ್, ಆಯ್ತಾ? 70 ಇದು ಕೋಶೆಂಟ್ ಅಥವಾ ಕನ್ನಡದಲ್ಲಿ ಭಾಗಲಬ್ಧ, ಇದೇ ಫೈನಲ್ ಆನ್ಸರ್, ಆಯ್ತಾ? ಇದನ್ನ ಇನ್ನೂ ಸಿಂಪಲ್ ಆಗಿ ಮಾಡ್ಬೋದು. ಇನ್ನೂ ಸಿಂಪಲ್ ಆಗಿ ಅಂದರೆ ನೋಡಿ, ಈ ರೀತಿ ಬರ್ಕೊಬಿಡಿ, ಆಯ್ತಾ? ಜಸ್ಟ್ ಇಷ್ಟನ್ನು ಮಾತ್ರ ಡಿವೈಡ್ ಮಾಡಿ. 28ನ 4 ಇಂದ ಡಿವೈಡ್ ಮಾಡಿ, ಡೈರೆಕ್ಟ್ ಹಿಂಗೆ ಡಿವೈಡ್ ಮಾಡಿ, ಏನು ಬರ್ಕೊಬಿಡಿ, ಡೈರೆಕ್ಟ್ ಹಿಂಗೆ ಡಿವೈಡ್ ಮಾಡಿ. 4 7s 28, 4 1s 4, 4 7s 28, ಆಯ್ತಾ? ಮೇಲ್ಗಡೆ 7 ಮತ್ತೆ 0 ಉಳ್ಕೋತು, ಮೇಲ್ಗಡೆ 7 ಮತ್ತೆ 0 ಉಳ್ಕೊಂಡಿದೆ, ಕೆಳಗಡೆ 1 ಉಳ್ಕೊಂಡಿದೆ, ಆಯ್ತಾ? ಮೇಲ್ಗಡೆ 7 ಮತ್ತು 0 ಉಳ್ಕೊಂಡಿದೆ, ಕೆಳಗಡೆ 1 ಉಳ್ಕೊಂಡಿದೆ, ಆಯ್ತಾ? ಕೆಳಗಡೆ 1 ಇದ್ರೂ ಒಂದೇ, ಇಲ್ಲ ಅಂದ್ರೂ ಒಂದೇ. ಸೊ ಏನಾಗುತ್ತೆ, ಫೈನಲ್ ಆನ್ಸರ್ 70, ಆಯ್ತಾ? ಇದು ಕೋಶೆಂಟ್ ಆಗುತ್ತೆ. ಇಂಗ್ಲೀಷಲ್ಲಿ ಕೋಶೆಂಟು, ಕನ್ನಡದಲ್ಲಿ ಭಾಗಲಬ್ಧ, ಆಯ್ತಾ? ಈ ಪ್ರೊಸೀಜರ್ ಬೇಕಾದ್ರೂ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಿ. ಸೆಕೆಂಡ್ ಕ್ವಶನು 600/2. 600ನ 2 ಇಂದ ಡಿವೈಡ್ ಮಾಡ್ಬೇಕಂತ. ಈ ರೀತಿ ಬರ್ಕೊಳ್ಳಿ, 600ನ 2 ಇಂದ ಡಿವೈಡ್ ಮಾಡ್ಬೇಕಂತ ಗೊತ್ತಿದೆ ನಮಗೆಲ್ಲ. 2 3s 6, 2 3s 6. 6ರಿಂದ 6ನ ಮೈನಸ್ ಮಾಡಿದ್ರೆ 0 ಬಂತು. ಅದಾದಮೇಲೆ 2 0ನ ಇಲ್ಲಿ ಬರ್ಕೊಳ್ತೀರಾ, 2 0 ಇಲ್ಲಿ ಬರ್ಕೊಳ್ತೀರಾ, ಅದೇ 2 0ನ ಇಲ್ಲಿ ಬರ್ಕೊತೀರಾ, ಆಯ್ತಾ? ಇದು ಫೈನಲ್ ಆನ್ಸರ್. ಇದೇ ಕೋಶೆಂಟ್ ಅಂತ ಕನ್ನಡದಲ್ಲಿ ಭಾಗಲಬ್ಧ 300 ಬರುತ್ತೆ. ಇನ್ನು ಸಿಂಪಲ್ ಆಗಿ ಮಾಡಬೇಕಾ, ಬರ್ಕೊಳ್ಳಿ 600, ಆಯ್ತಾ? 600 ಬರ್ಕೊಳ್ಳಿ, ಡಿವೈಡೆಡ್ ಬೈ 2, ಆಯ್ತಾ? ನಮಗೆಲ್ಲ ಗೊತ್ತೆ 2 3s 6, 2 1s 2, ಆಯ್ತಾ? 2 3s 6, 2 1s 2, 2 3s 6, ಆಯ್ತಾ? ಮೇಲ್ಗಡೆ ಏನು ಗೊತ್ತು, ನ್ಯೂಮರೇಟ್ರಲ್ಲಿ 3 ಇದೆ ಮತ್ತೆ 2 0 ಇದೆ. ಮೇಲ್ಗಡೆ 3 ಇದೆ, 2 0 ಇದೆ, ಆಯ್ತಾ? ಅದಾದ್ಮೇಲೆ ಡಿನಾಮಿನೇಟ್ರ್ 1 ಇದೆ. ಒಂದು ಡಿನಾಮಿನೇಟ್ರು ಇದ್ದು ಒಂದೇ, ಇಲ್ಲ ಅಂದ್ರೂ ಒಂದೇ. ಸೊ ಇದು ಫೈನಲ್ ಆನ್ಸರ್. ಇದು ಕೋಶೆಂಟ್ ಅಥವಾ ಕನ್ನಡದಲ್ಲಿ ಭಾಗಲಬ್ಧ ಅಂತ ಹೇಳ್ತಾರೆ. ಇದೇ ಫೈನಲ್ ಆನ್ಸರ್, ಆಯ್ತಾ? ಈ ರೀತಿ ಬೇಕಾದ್ರೂ ಸಾಲ್ವ್ ಮಾಡಿ, ಆಯ್ತಾ? ನನಗೆ ಈ ಮೆಥಡು ತುಂಬ ಸಿಂಪಲ್ ಅಂತ ಅನ್ಸುತ್ತೆ. ನೀವೇನೋ ಕಾಂಪಿಟೇಟಿವ್ ಎಕ್ಸಾಮ್, ನವೋದಯ, ಸೈನಿಕ್ ಸ್ಕೂಲ್ ಅಂದರೆ ಈ ಮೆಥಡ್ ಫಾಲೋ ಮಾಡಿ, ಸ್ಕೂಲ್ದು ಅಂದರೆ ಈ ಮೆಥಡ್ ಫಾಲೋ ಮಾಡಿ, ಆಯ್ತಾ? ಇನ್ನು ನೋಡಿ, ಕ್ವಶನ್ ನಂಬರ್ 3ಅಲ್ಲಿ 7ಇಂದ 2100ನ ಸಿಂಪ್ಲಿಫೈ ಮಾಡ್ಬೇಕಂತೆ, ಆಯ್ತಾ? ನಮಗೆಲ್ಲ ಗೊತ್ತಿದೆ 7 3s 21, ಆಯ್ತಾ? 2 7ಗಿಂತ ಚಿಕ್ಕ ಇದೆ, 2 7ಗಿಂತ ಚಿಕ್ಕ ಇದೆ. ಸೊ 2 ನಂಬರ್ ತಗೊಂಡು ಡಿವಿಷನ್ ಮಾಡಿ, 2 ನಂಬರ್ ತಗೊಳ್ಳಿ. 7 3s 21, ಆಯ್ತಾ? 21ಅಲ್ಲಿ 21ನ ಮೈನಸ್ ಮಾಡಿದ್ರೆ 2 0 ಬಂತು, ಆಯ್ತಾ? ಅದಾದಮೇಲೆ 2 0 ಇದೆ, 2 0 ಇಲ್ಲ ಹಾಕೊಳ್ಳಿ, ಪುನಃ ಅದೇ 2 0 ಇಲ್ಲ ಹಾಕೊಳ್ಳಿ, ಆಯ್ತಾ? ಕೋಶೆಂಟ್ 300 ಬಂತು, ಅದೇ ಫೈನಲ್ ಆನ್ಸರ್. ಇನ್ನು ಸಿಂಪಲ್ ಆಗಿ ಮಾಡಬೇಕಾ, ಕಾಂಪಿಟೇಟಿವ್ ಎಕ್ಸಾಮ್ಗೆ ನಿಮ್ಗೆ ಅರ್ಥ ಆಗಲಿ ಅಂದ್ಬಿಟ್ಟು ಈ ಥರ ಬರಿತಾ ಇದ್ದೀನಿ ಅಷ್ಟೇ, ಆಯಿತಾ?
ನೋಡಿ ನಮಗೆಲ್ಲ ಗೊತ್ತಿದೆ 7 1 7 1 7 ಆಯಿತಾ 7 3 21 7 1 7 7 3 21 ಮೇಲ್ಗಡೆ 3 ಉಳ್ಕೋತು 2 0 ಉಳಿದಿದೆ ಮೇಲ್ಗಡೆ 3 2 0 ಉಳಿದಿದೆ ಡಿನಾಮಿನೇಟ್ರಲ್ಲಿ ಏನಿದೆ 1 ಇದೆ 1 ಇದ್ರೂ ಒಂದೇ ಇಲ್ಲಾಂದ್ರೂ ಒಂದೇ ಸೊ ಏನು ಬರ್ರಿ ನೀವು ಬೇಕು ಅಂದರೆ ಡೈರೆಕ್ಟಾಗಿ 300 ಬರ್ಕೋಬೋದು ಆಯಿತಾ ಇದು ಕೋಶೆಂಟ್ ಅಥವಾ ಕನ್ನಡದಲ್ಲಿ ಭಾಗಲಬ್ಧ ಅಂತ ಕರೀತಾರೆ ಕ್ವಶನ್ ನಂಬರ್ 4 ನೋಡಿ ಕ್ವಶನ್ ನಂಬರ್ 4 ಅಲ್ಲಿ 6 ಇಂದ 300ನ 3000 ಇದು 6 ಇಂದ 3000ನ ಡಿವೈಡ್ ಮಾಡಬೇಕಂತ ಬರ್ಕೊಳ್ಳಿ ನಮಗೆಲ್ಲ ಗೊತ್ತಿದೆ 6 5 30 6 5 25 6 5 30 5 6 30 6 5 30 6 5 30 ಆಯಿತಾ 6 5 30 ಆಯಿತಾ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಹೇಳೋದ್ರಿಂದ ಈ ರೀತಿ ಕನ್ಫ್ಯೂಷನ್ ಆಗುತ್ತೆ 5 6 30 ಅಥವಾ 6 5 30 ಕನ್ನಡ ಮೀಡಿಯಮಲ್ಲಿ ಕಲ್ತಿರೋದ್ರಿಂದ ನಮಗೆ ಕನ್ನಡ ಈಸಿ ಆಗುತ್ತೆ ಸಬ್ ಕಾನ್ಸಿಯಸ್ ಲೆವೆಲ್ ಕನ್ನಡದಲ್ಲಿ ವರ್ಕ್ ಆಗುತ್ತೆ ಮಧ್ಯೆ ಇಂಗ್ಲೀಷಿನ ಸೇರಿಸಿದ್ರೆ ಈ ರೀತಿ ಕನ್ಫ್ಯೂಷನ್ ಆಗುತ್ತೆ ಆಯಿತಾ 6 5 30 5 6 30 ಓಕೆ ಆಯಿತಾ ನೋಡಿ 3 6ಗಿಂತ ಕಡಿಮೆ ಇದೆ 3 6ಗಿಂತ ಕಡಿಮೆ ಇರೋದ್ರಿಂದ ಏನು ಮಾಡಿ 2 ನಂಬರ್ ತೊಗೊಳ್ಳಿ 2 ಡಿಜಿಟ್ ತೊಗೊಳ್ಳಿ ಆಯಿತಾ 2 ಡಿಜಿಟ್ ತೊಗೊಳ್ಳಿ ಏನಕ್ಕೆ 2 ಡಿಜಿಟ್ ತೊಗೊಂಡಿದ್ದೀರಾ ಅಂದರೆ ಸಿಂಗಲ್ ಡಿಜಿಟು ಇದಕ್ಕಿಂತ ಕಡಿಮೆ ಇದೆ ಕಡಿಮೆ ಇರೋದ್ರಿಂದ 2 ಡಿಜಿಟ್ ತೊಗೊಳ್ಳಿ 6 5 30 6 5 30 6 5 30 30ಲಿ 30ನ ಮೈನಸ್ ಮಾಡೋರ 2 0 ಬಂತು ಆಯಿತಾ ಅದಾದಮೇಲೆ 2 0 ಇದೆ ಇದೊಂದು 0 ಇದೊಂದು 0 ಇಲ್ಲಿ ಇಳಿಸ್ಕೊಳ್ಳಿ ಅದೇ 2 0 ಇಲ್ಲ ಹಾಕೊಳ್ಳಿ ಇಷ್ಟೇ ಫೈನಲ್ ಆನ್ಸರ್ ಇದು ಕೋಶೆಂಟ್ ಅಥವಾ ಕನ್ನಡದಲ್ಲಿ ಭಾಗಲಬ್ಧ 500 ಬರುತ್ತೆ ಇನ್ನೂ ಸಿಂಪಲ್ ಮಾಡಬೇಕಾ ಇದು ಸ್ಕೂಲ್ ಎಕ್ಸಾಮ್ಗೆ ಇದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಬರ್ಕೊಳ್ಳಿ 6 ಇಂದ ಡಿವೈಡ್ ಮಾಡಬೇಕು ನಮಗೆಲ್ಲ ಗೊತ್ತಿದೆ 6 1 6 6 1 6 6 5 30 6 5 30 6 5 30 ಆಯಿತಾ ಮೇಲ್ಗಡೆ ನ್ಯೂಮರೇಟ್ರಲ್ಲಿ 5 ಇದೆ ಮತ್ತು 2 0 ಇದೆ ಆಯಿತಾ ಡಿನಾಮಿನೇಟ್ರಲ್ಲಿ 1 ಇದೆ ಬೇಕು ಅಂದರೆ ಬರ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಆಯಿತಾ ನಾನು ಈ ಪ್ರಾಬ್ಲಮಿಂದ ಅದನ್ನು ಸ್ಕಿಪ್ ಮಾಡ್ತೀನಿ ಡೈರೆಕ್ಟಾಗಿ ಇದನ್ನು ಬರಿತೀನಿ ಕ್ವಶನ್ ನಂಬರ್ 5 ನೋಡಿ ಕ್ವಶನ್ ನಂಬರ್ 5ಅಲ್ಲಿ 5600ನ 7ಇಂದ ಡಿವೈಡ್ ಮಾಡಬೇಕಂತೆ ಈ ರೀತಿ ಬರ್ಕೊಳ್ಳಿ 5600ನ 7ಇಂದ ಡಿವೈಡ್ ಮಾಡಬೇಕಂತೆ ನಮಗೆಲ್ಲ ಗೊತ್ತಿದೆ ಆಯಿತಾ 5 7ಗಿಂತ ಚಿಕ್ಕ ಇದೆ 5 7ಗಿಂತ ಚಿಕ್ಕ ಇದ್ದರೆ 2 ನಂಬರ್ ಒಟ್ಟಿಗೆ ತಗೊಳ್ಳಿ ಆಯಿತಾ ನಮಗೆಲ್ಲ ಗೊತ್ತಿದೆ 5 8 7 8 56 ಬರುತ್ತೆ 7 8 56 ಅಥವಾ 7 8 56 ಆಯಿತಾ 7 8 7 8 56 56ರಲ್ಲಿ 56ನ ಮೈನಸ್ ಮಾಡಿದ್ರೆ 0 ಬಂತು ಆಯಿತಾ ಪುನಃ 2 0 ಇದೆ 2 0 ಕೆಳಗಡೆನೂ ಹಾಕಿ ಆಯಿತಾ ಇಲ್ಲೂ ಹಾಕಿ ಆಯಿತಾ ಸ್ಕೂಲ್ ಎಕ್ಸಾಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಂಗೆ ಮಾಡ್ತೀರಾ 5600 ಡಿವೈಡೆಡ್ ಬೈ 7 ಆಯಿತಾ ಕಾಂಪಿಟೇಟಿವ್ ಎಕ್ಸಾಮ್ಗೆ 7 1 7 ಆಯಿತಾ 7 8 7 1 7 7 8 56 ಮೇಲ್ಗಡೆ 8 ಇದೆ 8 ಬರ್ಕೊಳ್ಳಿ ಪಕ್ಕ 2 0 ಇದೆ 2 0 ಬರ್ಕೊಳ್ಳಿ ಆಯಿತಾ ನೀವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಸೈನ್ಸ್ ಸ್ಕೂಲ್ ಓದೋಲ್ಲ ಈ ಪ್ರೊಸೀಜರ್ನ ಫಾಲೋ ಮಾಡಿ ಸ್ಕೂಲ್ ಎಕ್ಸಾಮ್ ಆದರೆ ಆ ಪ್ರೊಸೀಜರ್ನ ಫಾಲೋ ಮಾಡಿ ಕ್ವಶನ್ ನಂಬರ್ 6 ನೋಡಿ ಕ್ವಶನ್ ನಂಬರ್ 6ಅಲ್ಲಿ 420ನ 6ಇಂದ ಡಿವೈಡ್ ಮಾಡಬೇಕಂತೆ ಆಯಿತಾ 6ಇಂದ 420ನ ಡಿವೈಡ್ ಮಾಡಬೇಕಂತೆ ನೋಡಿ ಇದುವರೆಗೂ 5 ಲೆಕ್ಕ ಸಾಲ್ವ್ ಮಾಡಿಸಿದ್ದೀನಿ ಇನ್ನೊಂದು 10 11 ಲೆಕ್ಕನ ಸಾಲ್ವ್ ಮಾಡಿಸ್ಬೋದು ಆಲ್ರೆಡಿ 5 ಲೆಕ್ಕ ಸಾಲ್ವ್ ಮಾಡೋದ್ರಿಂದ ನಿಮಗೆ ಈ ಕಾನ್ಸೆಪ್ಟು ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಆಯಿತಾ ಈ ಥರ ಏನಾದ್ರು ನಿಮ್ಗೆ ಏನಾದ್ರು ಅರ್ಥ ಆಗಿದ್ರೆ ಈ ಕಾನ್ಸೆಪ್ಟ್ ಏನಾದ್ರು ಕಂಪ್ಲೀಟ್ ಕ್ಲಿಯರ್ ಇದ್ದರೆ ವಿಡಿಯೋನ ಪಾಸ್ ಮಾಡಿ ಕ್ವಶನ್ ಬರ್ಕೊಳ್ಳಿ ಸಾಲ್ವ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆಯಿತಾ ಈ ರೀತಿ ಸೆಲ್ಫ್ ಎವ್ಯಾಲ್ಯೂಯೇಷನ್ ಮಾಡ್ಕೊಂಡು ಹೋಗಿ ಆಯಿತಾ ಇದ್ರ ರೀತಿ ನಿಮಗೆ ನೀವೇ ಟೆಸ್ಟ್ ಕೊಟ್ಟಂಗೆ ಟೆಸ್ಟ್ ಕೊಟ್ಬಿಟ್ಟು ನೀವೇ ಕರೆಕ್ಷನ್ ಮಾಡೋದು ಆಯಿತಾ ಒಂದೇ ವಿಡಿಯೋದಲ್ಲಿ ಪ್ರಾಕ್ಟೀಸು ಆಗುತ್ತೆ ಟೆಸ್ಟು ಮುಗಿದೋಗುತ್ತೆ ಜಸ್ಟ್ ಈ ಪ್ರೊಸೀಜರ್ನ ಫಾಲೋ ಮಾಡಿ ಆಯಿತಾ ನೋಡಿ ಎಷ್ಟು ಬರುತ್ತೆ ಇದು 6 6 36 6 7 42 6 6 36 6 7 42 6 7 42 ಆಯಿತಾ 6 7 42 6 7 42 42ಅಲ್ಲಿ 42ನ ಮೈನಸ್ ಮಾಡೋದು 0 ಬಂತು ಈ 0ನ ಇಲ್ಲೂ ಹಾಕೊಳ್ಳಿ ಆಯಿತಾ ಈ ರೀತಿ ಸೆಲ್ಫ್ ಎವ್ಯಾಲ್ಯೂಯೇಷನ್ ಮಾಡ್ಕೊಂಡೋಗಿ ಆಯಿತಾ
ಒನ್ ಸೆಕೆಂಡ್, ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ 420 ಡಿವೈಡೆಡ್ ಬೈ 6, 0 ಪಕ್ಕಕ್ಕಿಡಿ, 6 1 6, 6 7 42, ಆಯಿತಾ. ಮೇಲ್ಗಡೆ 7 ಇದೆ ಮತ್ತು 0 ಇದೆ, ಆಯಿತಾ. ಫೈನಲ್ ಆನ್ಸರು 70 ಬರುತ್ತೆ. ಕ್ವಶನ್ ನಂಬರ್ 7, 500ನ 5ಇಂದ ಡಿವೈಡ್ ಮಾಡಬೇಕು. ತುಂಬ ಈಸಿ ಇದೆ. 5ಇಂದ 500ನ ಡಿವೈಡ್ ಮಾಡಬೇಕು, ಆಯಿತಾ. 5 5 ಸೇಮ್ ಇದೆ, ಸೇಮ್ ಲೆವೆಲ್ ಇದ್ದರೆ ನಾವು ಇದು ಮಾಡ್ಬೋದು, ಸಿಂಗಲ್ ಡಿಜಿಟ್ ತೊಗೊಂಡು ಮಾಡ್ಬೋದು. 5 1 5 1 5, 5 1 5, ಆಯಿತಾ. 0 ಬಂತು. 5ಅಲ್ಲಿ 5 ಮೈನಸ್ ಮಾಡಿದ್ರೆ 0 ಬಂತು. 2 0ನ ಕೆಳಗಡೆ ಇಳಿಸ್ಕೊಳ್ಳಿ, ಹಾಕಿ ಇಲ್ಲಿ, ಪುನಃ ಅದೇ 2 0ನ ಇಲ್ಲಿ ಹಾಕಿ. ಇಷ್ಟೇನು ಆನ್ಸರ್, ಆಯಿತಾ. ಕೋಶೆಂಟು 100 ಬಂತು. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹೆಂಗೆ ಮಾಡ್ತೀರಾ? 500 ಬೈ 5 ಅಂದರೆ 5 1 5 1, ಆಯಿತಾ. ನೋಡಿ, ಮೇಲ್ಗಡೆ 1 ಇದೆ, ಮೇಲ್ಗಡೆ 1 ಇದೆ, ಪಕ್ಕ 2 0 ಇದೆ. ಮೇಲ್ಗಡೆ 1 ಇದೆ, ಪಕ್ಕ 2 0 ಇದೆ, 100. ಕೆಳಗಡೆ ಒಂದೇ ಇರೋದು. ಬೇಕು ಅಂದರೆ ಬರ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿಬಿಟ್ಟು ಡೈರೆಕ್ಟಾಗಿ 100 ಅಂತ ಬರ್ಕೊಳ್ಳಿ, ಆಯಿತಾ. 100 ಅಂತ ಬರ್ಕೊಳ್ಳಿ. ಇದೇ ಕೋಶೆಂಟ್. ಕ್ವಶನ್ ನಂಬರ್ 8 ನೋಡಿ. 1200ನ 4ಇಂದ ಡಿವೈಡ್ ಮಾಡಬೇಕಂತೆ. 4ಇಂದ 1200ನ ಡಿವೈಡ್ ಮಾಡಬೇಕಂತ, ಆಯಿತಾ. ನಮಗೆಲ್ಲ ಗೊತ್ತಿದೆ. 4 3 12, ಆಯಿತಾ. 1 4ಗಿಂತ ಚಿಕ್ಕ ಇದೆ, 1 4ಗಿಂತ ಚಿಕ್ಕ ಇದೆ. ಸೊ 2 ನಂಬರ್ ತೊಗೊಳ್ಳಿ, 2 ನಂಬರ್ ತೊಗೊಂಡು ಡಿವೈಡ್ ಮಾಡಿ. 4 3 12, 12ಅಲ್ಲಿ 12 ಮೈನಸ್ ಮಾಡಿದ್ರೆ 0 ಬರುತ್ತೆ. ಇದು 2 0 ಇದೆ, ಇಳಿಸ್ಕೊಳ್ಳಿ ಕೆಳಗಡೆ, ಇಲ್ಲಿ 2 0 ಬರ್ಕೊಳ್ಳಿ, ಅದೇ 2 0 ಇಲ್ಲಿ ಬರ್ಕೊಳ್ಳಿ, ಅದೇ ಫೈನಲ್ ಆನ್ಸರ್, ಆಯಿತಾ. ನೆಕ್ಸ್ಟ್ ಇದು ತುಂಬ ಸಿಂಪಲ್ ಆಗಬೇಕು ಅಂದರೆ ಡೈರೆಕ್ಟಾಗಿ ಈ ಥರ ಮಾಡಿ. 4, ಆಯಿತಾ. 4 1 4, 4 3 12, ಆಯಿತಾ. ಮೇಲ್ಗಡೆ 3 ಇದೆ, 2 0 ಇದೆ, ಆಯಿತಾ. ಡಿನಾಮಿನೇಟರ್ 1 ಇದೆ, ಜಸ್ಟ್ ಇಗ್ನೋರ್ ಮಾಡಿ. ಇದೇ ಕೋಶೆಂಟ್. ಕೋಶೆಂಟ್ ಅಥವಾ ಕನ್ನಡದಲ್ಲಿ ಭಾಗಲಬ್ಧ, ಆಯಿತಾ. ಕೋಶೆಂಟ್ ಅಥವಾ ಕನ್ನಡದಲ್ಲಿ ಭಾಗಲಬ್ಧ. ಇದು ಡಿವೈಸರ್. ಇದು ಡಿವೈಸರು. ಇದೇನಾಗುತ್ತೆ? ಡಿವೈಸರ್ ಅಂದರೆ ಕನ್ನಡದಲ್ಲಿ ಭಾಜಕ, ಡಿವೈಸರ್ ಅಂದರೆ ಕನ್ನಡದಲ್ಲಿ ಭಾಜಕ. ಇದು ಡಿವಿಡೆಂಟ್. ಡಿವಿಡೆಂಟ್ ಅಂದರೆ ಕನ್ನಡದಲ್ಲಿ ಭಾಜ್ಯ, ಆಯಿತಾ. ಈ ರೀತಿ ಪ್ರತಿಯೊಂದು ವರ್ಡ್ ಕನ್ನಡ ಮತ್ತು ಇಂಗ್ಲೀಷು, ಕನ್ನಡ ಮೀಡಿಯಂ ಮಕ್ಕಳು ಏನು ಮಾಡಬೇಕು? ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ನೆನ್ಪಿಟ್ಕೊಂಡಿರ್ಬೇಕು. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ಅಲ್ಲಿ 700ನ 7ಇಂದ ಡಿವೈಡ್ ಮಾಡಬೇಕಂತೆ, ಆಯಿತಾ. 7 1 7, 7ಅಲ್ಲಿ 7 ಮೈನಸ್ ಮಾಡಿದ್ರೆ 0 ಮುಗೀತು. ಇವೆರಡು 0ನ ಇಳಿಸ್ಕೊಳ್ಳಿ, ಅದೇ 2 0 ಇಲ್ಲಿ ಹಾಕ್ಕೊಳ್ಳಿ, ಇದೇ ಫೈನಲ್ ಆನ್ಸರ್, ಆಯಿತಾ. ಹಿಂಗೆ ಡೈರೆಕ್ಟಾಗಿ ಸಾಲ್ವ್ ಮಾಡ್ಬೇಕಾದ್ರೆ 7 1 7, 7 1 7, ಮೇಲ್ಗಡೆ 1 ಉಳ್ಕೊಂಡಿದೆ, ಪಕ್ಕ 2 0 ಉಳ್ಕೊಂಡಿದೆ, ಆಯಿತಾ. ಡಿನಾಮಿನೇಟರ್ 1 ಇದೆ, ಬೇಕು ಅಂದರೆ ಬರ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ, ಆಯಿತಾ. ಕೋಶೆಂಟು 100 ಬರುತ್ತೆ, ಆಯಿತಾ. ಇದು ಕೋಶೆಂಟ್ ಆಗುತ್ತೆ. ಕೋಶೆಂಟ್ ಅಂದರೆ ಕನ್ನಡದಲ್ಲಿ ಭಾಗಲಬ್ಧ, ಕೋಶೆಂಟ್ ಅಂದರೆ ಕನ್ನಡದಲ್ಲಿ ಭಾಗಲಬ್ಧ, ಆಯಿತಾ. ಇದು ಡಿವೈಸರ್. ಡಿವೈಸ್ ಅಂದರೆ ಕನ್ನಡದಲ್ಲಿ ಭಾಜಕ, ಆಯಿತಾ. ಇದು ಡಿವಿಡೆಂಟ್. ಡಿವಿಡೆಂಟ್ ಅಂದರೆ ಕನ್ನಡದಲ್ಲಿ ಭಾಜ್ಯ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ಅಲ್ಲಿ 210ನ 7ಇಂದ ಡಿವೈಡ್ ಮಾಡಬೇಕಂತ, ಆಯಿತಾ. 7ಇಂದ 210ನ ಡಿವೈಡ್ ಮಾಡಬೇಕಂತ, 210, ಆಯಿತಾ. 7 3 7 7 2 3 21, 7 3 21, ಆಯಿತಾ. 2 3 21 ತೊಗೊಂಡು ಡಿವೈಡ್ ಮಾಡಿ. 7 3 21, ಆಯಿತಾ. 21ಅಲ್ಲಿ 21ನ ಮೈನಸ್ ಮಾಡೋರು 0 ಬರುತ್ತೆ. ಇದೊಂದು 0 ಕೆಳಗಡೆ ಇಳಿಸ್ಕೊಳ್ಳಿ, ಇಲ್ಲೊಂದು 0 ಹಾಕೊಳ್ಳಿ, ಆಯಿತಾ. ಕೋಶೆಂಟು 30 ಬರುತ್ತೆ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹೆಂಗೆ ಮಾಡ್ತೀರಾ? ಹಿಂಗೆ ಬರ್ಕೊಳ್ಳಿ. 7 1 7, ಆಯಿತಾ. 7 3 21, ಮೇಲ್ಗಡೆ ಏನು ಉಳ್ಕೋತು? 3 ಉಳ್ಕೋತು, ಪಕ್ಕ 0, ಆಯಿತಾ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ಅಲ್ಲಿ 3ಇಂದ 240ನ ಡಿವೈಡ್ ಮಾಡಬೇಕಂತ, ಆಯಿತಾ. ನಮಗೆಲ್ಲ ಗೊತ್ತಿದೆ 3 8 24, ಆಯಿತಾ. 2ಗಿಂತ ನೋಡಿ, 2 3ಗಿಂತ ಚಿಕ್ಕ ಇದೆ, 2 3ಗಿಂತ ಚಿಕ್ಕ ಇದೆ. ಸೊ 2 ನಂಬರ್ ತೊಗೊಂಡು ಡಿವಿಷನ್ ಮಾಡಬೇಕು. ಆ ರೀತಿ ಇದ್ದಾಗ 2 ನಂಬರ್ ತೊಗೊಂಡು ಡಿವಿಷನ್ ಮಾಡಿ. 3 8 24, 24ಅಲ್ಲಿ 24ನ ಮೈನಸ್ ಮಾಡೋರು 0 ಬಂತು, ಆಯಿತಾ. ಇಲ್ಲೊಂದು 0 ಉಳ್ಕೊಂಡೈತೆ, ಇಲ್ಲೊಂದು 0 ಉಳ್ಕೊಂಡೈತೆ. ಈ 0ನ ಕೆಳಗಡೆ ಬರ್ಕೊಳ್ಳಿ, ಇಲ್ಲೊಂದು 0 ಹಾಕೊಳ್ಳಿ, ಅಷ್ಟೇ, ಆಯಿತಾ. ನೆಕ್ಸ್ಟ್ ಈ ರೀತಿ ಬರೀತೀರಾ?
ಏನು ಅವಶ್ಯಕತೆ ಇಲ್ಲ ಆಯಿತಾ, ಆಲ್ರೆಡಿ ಕಲ್ತಿರ್ತೀರ, ಅವಶ್ಯಕತೆ ಇಲ್ಲ, ಆದರೂ ಸಿಂಪ್ಲಿಫೈ ಮಾಡ್ತೀನಿ ನೋಡಿ. 3 1s 3, 3 8s 24, ಮೇಲ್ಗಡೆ 8 ಇದೆ, ಪಕ್ಕ 0 ಇದೆ. ಕ್ವಶನ್ ನಂಬರ್ 12 ನೋಡಿ. 8 ಇಂದ 7200ನ ಡಿವೈಡ್ ಮಾಡಬೇಕು ಆಯಿತಾ. 7 8ಗಿಂತ ಚಿಕ್ಕ ಇದೆ, 7 8ಗಿಂತ ಚಿಕ್ಕ ಇದ್ದರೆ 2 ನಂಬರ್ ತಗೋಬೇಕು. 2 ನಂಬರ್ 8 9 72, 8 9 72, 8 9s 8 9 72, 8 9s 72, 72 ಅಲ್ಲಿ 72ನ ಮೈನಸ್ ಮಾಡಿದ್ರೆ 2 0 ಬಂತು ಆಯಿತಾ. ಇಲ್ಲಿ 2 0 ಇದೆ, 2 0 ಇಲ್ಲಿ ಬರ್ಕೊಳ್ಳಿ, ಅದೇ 2 0 ಇಲ್ಲಿ ಬರ್ಕೊಳ್ಳಿ. 900 ಕ್ವೋಷೆಂಟ್ ಆಗುತ್ತೆ ಆಯಿತಾ. 8 ಆಯಿತಾ, 0 ಇಗ್ನೋರ್ ಮಾಡಿ, 8 1s 8 9s ಆಯಿತಾ. ಮೇಲ್ಗಡೆ ಏನಿದೆ 9 ಇದೆ, ಪಕ್ಕ 2 0 ಇದೆ. ಇದು ಕ್ವೋಷೆಂಟ್. ಕ್ವೋಷೆಂಟ್ ಅಂದರೆ ಕನ್ನಡದಲ್ಲಿ ಭಾಗಲಬ್ಧ. ಇದು ಡಿವೈಸರ್. ಡಿವೈಸರ್ ಅಂದರೆ ಕನ್ನಡದಲ್ಲಿ ಭಾಜಕ. ಇದು ಡಿವಿಡೆಂಟ್. ಡಿವಿಡೆಂಟ್ ಅಂದರೆ ಕನ್ನಡದಲ್ಲಿ ಭಾಜ್ಯ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13 ತುಂಬ ಸಿಂಪಲ್ ಆಗಿದೆ. 1ರಿಂದ 500ನ ಡಿವೈಡ್ ಮಾಡಬೇಕಂತೆ ಆಯಿತಾ. 1 5s 5, 1 5s 5, 1 5s 5, 1 5ಲಿ 5, 5ರಲ್ಲಿ 5 ಕೇಳಿದ್ರೆ 0 ಆಯಿತಾ. ಪುನಃ 2 0 ಇಳಿಸ್ಕೊಳ್ಳಿ, 2 0 ಕೆಳಗಡೆ ಇಳಿಸ್ಕೊಳ್ಳಿ, ಅದೇ 2 0 ಇಲ್ಲ ಹಾಕೊಳ್ಳಿ ಆಯಿತಾ. ಇದು ಕ್ವೋಷೆಂಟ್ ಆಗುತ್ತೆ 500 ಆಯಿತಾ. ಇದೇನು ಈ ಥರ ಪ್ರಾಬ್ಲಮ್ಮು ಸಾಮಾನ್ಯವಾಗಿ ಬರೋಲ್ಲ. 500 1ಇಂದ 1 1s 1, 1 5s ಆಯಿತಾ. ಮೇಲ್ಗಡೆ 5 ಇದೆ, 5 ಬರ್ಕೊಳ್ಳಿ, ಪಕ್ಕ 2 0 ಇದೆ, ಪಕ್ಕ 2 0 2 0 ಬರ್ಕೊಳ್ಳಿ. ಕ್ವಶನ್ ನಂಬರ್ 14 ನೋಡಿ. 6 ಇಂದ 120ನ ಡಿವೈಡ್ ಮಾಡಬೇಕಂತೆ ಆಯಿತಾ. 6 2s 12, 6 2s 12, 12ಅಲ್ಲಿ 12 ಮೈನಸ್ ಮಾಡಿದ್ರೆ 2 0 ಬಂತು ಆಯಿತಾ. ಇಲ್ಲೊಂದು 0 ಉಳ್ಕೊಂಡೈತೆ, 0 ಇಲ್ಲೊಂದು ಬರ್ಕೊಳ್ಳಿ, ಇಲ್ಲೊಂದು ಬರ್ಕೊಳ್ಳಿ, ಎಷ್ಟೇನು ಆನ್ಸರ್ ಆಯಿತಾ. ಅಥವಾ ಈ ರೀತಿ ಸಾಲ್ವ್ ಮಾಡಿದ್ರೆ 6 1s 6 2s, ಮೇಲ್ಗಡೆ 2 ಉಳ್ಕೊಂಡಿದೆ, ಪಕ್ಕ 0 ಆಯಿತಾ. ಇದರಲ್ಲೂ 20 ಬರುತ್ತೆ, ಅದರಲ್ಲೂ 20 ಬರುತ್ತೆ. ಕ್ವಶನ್ ನಂಬರ್ 15 ನೋಡಿ. 3 ಇಂದ 1200ನ ಸಾಲ್ವ್ ಮಾಡಬೇಕಂತೆ ಆಯಿತಾ. 3 4s 12, 3 4s 12 ಆಯಿತಾ. 3 4s 12, 12ಅಲ್ಲಿ 12 ಮೈನಸ್ ಮಾಡಿದ್ರೆ 0 ಬಂತು. ಇಲ್ಲಿ 2 0 ಇದೆ, 2 0 ಕೆಳಗಡೆ ಇಳಿಸ್ಕೊಳ್ಳಿ, ಅದೇ 2 0 ಇಲ್ಲಿ ಹಾಕಿ ಆಯಿತಾ. ಈ ಥರ ಮಾಡಿದ್ರೆ ತುಂಬ ಸಿಂಪಲ್ ಆಗಿ ನೋಡಿದ ತಕ್ಷಣ ನಿಮ್ಗೆ ಆನ್ಸರ್ ಬರುತ್ತೆ. 3 1s 3, 3 4s 12 ಆಯಿತಾ. ಮೇಲ್ಗಡೆ 4 ಇದೆ, ಪಕ್ಕ 2 0 ಇದೆ, 400. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16ಅಲ್ಲಿ 3 ಇಂದ 600ನ ಡಿವೈಡ್ ಮಾಡಬೇಕಂತ ಆಯಿತಾ. 3 2s 6, 3 2s 6, 3 2s 6, 6ರಲ್ಲಿ 6 ಮೈನಸ್ ಮಾಡಿದ್ರೆ 0, 2 0 ಇದೆ, ಕೆಳಗಡೆ ಹಾಕೊಳ್ಳಿ, ಅದೇ 2 0 ಇಲ್ಲ ಹಾಕೊಳ್ಳಿ ಆಯಿತಾ. ಕ್ವೋಷೆಂಟು 200 ಬಂತು. ಇನ್ನೂ ಸಿಂಪಲಾಗಿ ಮಾಡಬೇಕಾ, ಈ ರೀತಿ ಬರ್ಕೊಳ್ಳಿ. 3 1s 3 2s, ಮೇಲ್ಗಡೆ 2 ಉಳ್ಕೋತು, ಪಕ್ಕ 2 0 ಉಳ್ಕೋತು ಆಯಿತಾ. ಈ ರೀತಿ ಪ್ರತಿಯೊಂದು ಲೆಕ್ಕನೂ ಸೇಮ್ ಪ್ರೊಸೀಜರ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ಡಿವಿಷನ್ನು ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಇದಾದಮೇಲೆ ನಾವು ಅದೇ ಕೋಚಿಂಗ್ ಶುರು ಮಾಡ್ಬೋದು.